ಒಂದು ದಿನ ಹೀಗಾಗುತ್ತದೆ. ವಿತೋಜಿಯವರ ಮಗ ಸಾಂಬಾಜಿ ಹಾಗೂ ಲಖೋಜಿ ಜಾಧವ್ ಇವರ ಪುತ್ರ ದತ್ತಾಜಿಯವರು ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿ ಇದು ಗಂಭೀರ ಸ್ವರೂಪವನ್ನು ಪಡೆದುಕೊಂಡು ಸಾಂಬಾಜಿ ಹಾಗೂ ದತ್ತಾಜಿಯವರ ನಡುವೆ ನಡೆದ ಭೀಕರ ಯುದ್ಧದಲ್ಲಿ ದತ್ತಾಜಿಯವರು ಸಾವನ್ನಪ್ಪುತ್ತಾರೆ. ಮಗನು ಇಲ್ಲವಾದ ವಿಷಯ ತಿಳಿದ ಲಖೋಜಿ ಜಾಧವ್ ಇವರು ತೀವ್ರವಾದ ಪುತ್ರ ಶೋಕದಲ್ಲಿ ಮುಳುಗಿ ಘಟನಾ ಸ್ಥಳಕ್ಕೆ ಆಗಮಿಸಿ ಸಾಂಬಾಜಿಯವರನ್ನು ಕೊಲೆ ಮಾಡ್ತಾರೆ. ಇದನ್ನು ತಡೆಯಲು ಬಂದ ಸ್ವಂತ ಮಗಳ ಗಂಡನಾದ ಶಹಾಜಿಯವರ ಮೇಲೆ ಮಾರಣಾಂತಿಕವಾದ ಹಲ್ಲೆ ನಡೆಸ್ತಾರೆ ಲಖೋಜಿ ಜಾಧವ್ ಇವರು. ವಿಷಯವನ್ನು ತಿಳಿದು ಸ್ಥಳಕ್ಕಾಗಮಿಸಿದ ನಿಜಾಂ ಶಾಹಿ ಸುಲ್ತಾನರು ಲಖೋಜಿ ಜಾಧವ್ ಹಾಗೂ ಶಹಾಜಿಯವರನ್ನು ಸಂಧಾನಕ್ಕೊಳಪಡಿಸುತ್ತಾರೆ. ಸಂಧಾನವೇನೋ ಮುಗಿಯಿತು. ಆದರೆ ಲಖೋಜಿ ಜಾಧವ್ ಹಾಗೂ ಶಹಾಜಿಯವರ ನಡುವೆ ಈ ಸನ್ನಿವೇಶವು ಒಂದು ಜೀವಿತಾವಧಿಯಲ್ಲಿ ಮಾಯದ ಗಾಯದ ಹಾಗೆ ಉಳಿದುಕೊಂಡು ಬಿಡ್ತು. ಅಂದಹಾಗೆ ಲಖೋಜಿಯವರು ಮೊದಲಿನಿಂದಲೂ ಕೂಡ ನಿಜಾಂ ಶಾಹಿ ಸುಲ್ತಾನರುಗಳಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ. ಆದರೂ ಕೂಡ ಭೋಸ್ಲೆ ಕುಟುಂಬಕ್ಕೆ ಹೆಚ್ಚಿನ ಮಾನ್ಯತೆ ನೀಡುತ್ತಿದ್ದಾರೆ ಎಂದು ನಂಬಿ ಲಖೋಜಿ ಜಾಧವ್ ಇವರು ತಮ್ಮ ಅಪಾರವಾದ ಸೇನೆಯೊಂದಿಗೆ ಅಹಮದ್ ನಗರ ನಿಜಾಂ ಶಾಹಿ ಬಿಟ್ಟು ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಕೊಳ್ತಾರೆ. ಈ ವಿಚಾರವನ್ನು ತಿಳಿದ ಬಿಜಾಪುರ ಸುಲ್ತಾನ ಇಬ್ರಾಹಿಂ ಆದಿಲ್ ಶಾಹಿ ಅಹಮದ್ ನಗರದ ಮೇಲೆ ಯುದ್ಧ ಮಾಡಲು ಯೋಚನೆ ಮಾಡ್ತಾರೆ. ಮೊದಲಿನಿಂದಲೂ ಕೂಡ ಆದಿಲ್ ಶಾಹಿಗೆ ಅಹಮದ್ ನಗರದ ಮೇಲೆ ವಿಪರೀತವಾದ ಕೋಪ ಇರುತ್ತೆ. ಅದು ಏನಂತ ಕೇಳ್ತಾ ಹೋದರೆ ಅದೊಂದು ವಿಭಿನ್ನವಾದ ಸ್ಟೋರಿ ಬಿಚ್ಕೊಳ್ಳುತ್ತೆ. ಮಲಿಕ್ ಅಂಬರ್ ಈತ ಅಹಮದ್ ನಗರ ನಿಜಾಂ ಶಾಹಿ ಸೈನ್ಯಾಧ್ಯಕ್ಷರಾಗಿ ಇರ್ತಾರೆ. ಬಿಜಾಪುರ ಸುಲ್ತಾನರಲ್ಲಿ ಈತ ಒಬ್ಬ ಗೂಢಚಾರಿಯನ್ನು ಬಿಟ್ಟಿದ್ದ. ಗೂಢಚಾರಿ ಅಂದರೆ ತಮಗೆಲ್ಲ ಗೊತ್ತಿರುವಂತೆ ರಾ ಏಜೆಂಟ್ ಅಂತ ಏನು ಕರೀತಾರೆ ಆಗಿನ ಕಾಲದಲ್ಲಿ ಗೂಢಚಾರಿ ಎಂದರೆ ಶತ್ರು ರಾಷ್ಟ್ರದಲ್ಲಿನ ಆಂತರಿಕ ಹಾಗೂ ಆಡಳಿತಾತ್ಮಕ ಸೂಕ್ಷ್ಮ ವಿಚಾರಗಳನ್ನು ತಮ್ಮ ರಾಷ್ಟ್ರಕ್ಕೆ ತಿಳಿಸಿ ಶತ್ರು ರಾಷ್ಟ್ರದಲ್ಲಿ ಆಂತರಿಕವಾಗಿ ಅಭದ್ರತೆಯನ್ನು ಉಂಟು ಮಾಡ್ತಿರ್ತಾರೆ. ಮಲಿಕ್ ಅಂಬರ್ ಎಂತಹ ಬುದ್ಧಿವಂತ ನೋಡಿ. ಈತ ಇಟ್ಟಿರೋ ಗೂಢಚಾರಿ ಯಾರಾಗಿರ್ಬೋದು? ವೀಕ್ಷಕರೇ, ನೀವು ಕೇಳಿದರೆ ಬಹಳ ಆಶ್ಚರ್ಯಚಕಿತರಾಗ್ತೀರ. ಈತ ತನ್ನ ಗೂಢಚಾರಿಯನ್ನು ನೇರವಾಗಿ ಬಿಜಾಪುರ ಸಾಮ್ರಾಜ್ಯದ ಅರಮನೆಯೊಳಗೆ ಬಿಟ್ಟಿದ್ದ. ಅದು ಯಾರು ಗೊತ್ತಾ? ಬಿಜಾಪುರ ಆದಿಲ್ ಶಾಹನ ಸುಲ್ತಾನರ ಪ್ರೀತಿಯ ಧರ್ಮಪತ್ನಿ ಆಗಿದ್ದಳು. ಈಕೆ ಅಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರವನ್ನು ಕೂಡ ಮಲಿಕ್ ಅಂಬರ್ಗೆ ಚಾಚು ತಪ್ಪದೆ ತಿಳಿಸ್ತಾ ಇರ್ತಾಳೆ. ಒಂದು ದಿನ ಈ ವಿಷಯ ಇಬ್ರಾಹಿಂ ಆದಿಲ್ ಶಾಹಿಗೆ ಗೊತ್ತಾಗ್ಬಿಡುತ್ತೆ. ನಂತರ ಅರಮನೆಯಲ್ಲೇ ಅವಳನ್ನು ಕೊಲೆ ಮಾಡ್ತಾನೆ ಇಬ್ರಾಹಿಂ ಆದಿಲ್ ಶಾಹಿ. ಇದೇ ಸಿಟ್ಟು ಅಹಮದ್ ನಗರ ಸುಲ್ತಾನರ ಮೇಲೆ ಯಾವಾಗಲೂ ಇಬ್ರಾಹಿಂ ಆದಿಲ್ ಶಾಹಿಗೆ ಕಾಡ್ತಾನೆ ಇರುತ್ತೆ. ಅವಕಾಶಗಳು ಸಿಕ್ಕಾಗಲೆಲ್ಲ ಅಹಮದ್ ನಗರದ ಮೇಲೆ ದಾಳಿ ಮಾಡ್ತಾನೆ ಇರ್ತಾನೆ. ಅಪಾರವಾದ ಸಂಪತ್ತನ್ನು ದೋಚ್ತಾನೆ ಇರ್ತಾನೆ. ಇಬ್ರಾಹಿಂ ಆದಿಲ್ ಶಾಹಿಯ ಈಗಿನ ವಿಚಾರವೇ ಬೇರೆಯಾಗಿರುತ್ತದೆ. ತಕ್ಷಣವೇ ಮೊಘಲ್ ದೊರೆಗೆ ಒಂದು ವರ್ತಮಾನವನ್ನು ಕಳುಹಿಸುತ್ತಾನೆ. ಅದೇನೆಂದರೆ ಅಹಮದ್ ನಗರ ನಿಜಾಂ ಶಾಹಿ ಸುಲ್ತಾನರ ಮೇಲೆ ಯುದ್ಧ ಸಾರಲು ಸಹಾಯವನ್ನು ಕೋರುತ್ತಾನೆ. ತಕ್ಷಣವೇ ಮೊಘಲ್ ದೊರೆಯಾದ ಶಹನ್ ಶಾ ಜಹಾಂಗೀರನ್ನು ಈ ವರ್ತಮಾನಕ್ಕೆ ಸಹಕರಿಸುವುದಾಗಿ ಮತ್ತು ನಿಜಾಂ ಶಾಹಿಗಳ ಮೇಲೆ ತಾನು ಯುದ್ಧಕ್ಕೆ ಸನ್ನದ್ಧನಾಗಿರುವುದಾಗಿ ತಿಳಿಸುತ್ತಾನೆ. ಮೊದಲಿನಿಂದಲೂ ಕೂಡ ಮೊಘಲರಿಗೆ ಅಹಮದ್ ನಗರ ನಿಜಾಂ ಶಾಹಿಗಳು ಭದ್ರ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ. ಬಿಜಾಪುರ ಇಬ್ರಾಹಿಂ ಆದಿಲ್ ಶಾಹ ಬಳಿ 75,000 ಸೈನ್ಯ ಬಲ ಹಾಗೂ ಮೊಘಲ್ ದೊರೆ ಜಹಾಂಗೀರನು 1,25,000 ಅಗಾಧವಾದ ಸುವಿಶಾಲವಾದ ಸೈನ್ಯವನ್ನು ಯುದ್ಧಕ್ಕೆ ಸನ್ನದ್ಧನಾಗಿ ಮಾಡಿ ಕಳುಹಿಸುತ್ತಾನೆ. ಇನ್ನೇನು ಒಟ್ಟು 2 ಸಾಮ್ರಾಜ್ಯಗಳು ಸೇರಿ 2 ಲಕ್ಷ ಅಪಾರವಾದ ಸೈನ್ಯವನ್ನು ಸಂಘಟನೆ ಮಾಡಿ ಇದರಲ್ಲಿ ಗಜಪಡೆ, ಅಶ್ವದಳ ಹಾಗೂ ಅಪಾರ ಪ್ರಮಾಣದ ಒಂಟೆಗಳು ಕೂಡ ಪಾಲ್ಗೊಳ್ತವೆ. ಈ ಮಹಾಸೇನೆಯು ಅಹಮದ್ ನಗರದಿಂದ 10 ಮೈಲಿ ದೂರದಲ್ಲಿರುವ ಬಾಟಾವಾಡಿ ಹಾಗೂ ಮೆಹ್ರಾ ನದಿಯ ದಡದಲ್ಲಿ ವಾಸ್ತವ್ಯ ಹೂಡ್ತಾರೆ. ಮೊಘಲ್ ಹಾಗೂ ಬಿಜಾಪುರ ಮಹಾಸೇನೆಗಳು ಅಹಮದ್ ನಗರದ ಮೇಲೆ ದಂಡಯಾತ್ರೆ ಕೈಗೊಂಡಿದೆ ಎನ್ನುವ ಸುದ್ದಿಯನ್ನು ನಿಜಾಂ ಶಾಹಿಗಳು ತಿಳಿದ ಕೂಡಲೇ ಬಹಳ ವಿಚಲಿತರಾಗ್ತಾರೆ. ಏಕೆಂದರೆ ಈ ಅಹಮದ್ ನಗರದ ಒಟ್ಟು ಸರಾಸರಿ ಸೈನ್ಯ ಬಲ ಕೇವಲ 20,000. ಅದರಲ್ಲಿ 10,000 ಸೈನಿಕರು ಅಹಮದ್ ನಗರ ಅರಮನೆ ಹಾಗೂ ಸಾಮ್ರಾಜ್ಯಗಳನ್ನು ನೋಡಿಕೊಳ್ಳುತ್ತಿದ್ದರೆ ಇನ್ನು 10,000 ಸೈನಿಕರು ಮಾತ್ರ ಈ ಮಹಾಯುದ್ಧದಲ್ಲಿ ಪಾಲ್ಗೊಂಡಿದ್ದರು. ಸೈನ್ಯ ಚಿಕ್ಕದಾದರೂ ಕೂಡ ಒಬ್ಬೊಬ್ಬ ಸೈನಿಕನೂ ಕೂಡ ಶಿಸ್ತುಬದ್ಧ ಪರಾಕ್ರಮಿಗಳಾಗಿದ್ದರು. ಇದರಲ್ಲಿ ಮುಖ್ಯವಾಗಿ ಶಹಾಜಿಯವರ ಸಹೋದರ ಶರೀಫ್ಜಿ, ವಿತೋಜಿಯವರ ಮಕ್ಕಳಾದ ಕೆನ್ನಕ್ಜಿ, ಮುಲ್ಲಾರಾವ್, ಪರ್ಸೋಜಿ, ಟ್ರಯಾಂಬಕ್ಜಿ, ಹಂಬೀರ್ರಾವ್ ಚೌಹಾಣ್, ಸುಂದರ್ ರಾಜ್ ಹಾಗೂ ಮುಸಲ್ಮಾನ್ ಸೈನಿಕರಾದ ಖಾದರ್ ಜೋಹಾನ್ ಖಾನ್, ಹಮೀದ್ ಖಾನ್, ಫತೇ ಖಾನ್, ಹಠಾಸ್ ಖಾನ್ ಇನ್ನೂ ಅನೇಕರು ಮಲಿಕ್ ಅಂಬರ್ ಜೊತೆಯಾಗಿ ಹೋರಾಟವನ್ನು ಮುಂದುವರಿಸುತ್ತಾರೆ.
ಆ ಕಾಲದಲ್ಲಿ ಅಹಮದ್ ನಗರವು ಬಹಳಷ್ಟು ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿರುತ್ತದೆ. ಇದಕ್ಕನುಗುಣವಾಗಿ ಅಹಮದ್ ನಗರ ಸುಲ್ತಾನರು ಮೆಹರಾನ್ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನೊಂದು ನಿರ್ಮಿಸಿರುತ್ತಾರೆ. ಸಮಯಕ್ಕೆ ಸರಿಯಾಗಿ ಉತ್ತಮ ಮಳೆಯಾಗಿ ಅಣೆಕಟ್ಟು ತುಂಬಿ ತುಳುಕುತ್ತಿರುತ್ತದೆ. ಮೆಹರಾನ್ ನದಿಯು ಕೂಡ ಅಷ್ಟೇ ತೀವ್ರಗತಿಯಲ್ಲಿ ಹರಿಯುತ್ತಿರುತ್ತದೆ. ಶಹಾಜಿ ಇಲ್ಲೊಂದು ಅದ್ಭುತ ಉಪಾಯವೊಂದನ್ನು ಮಾಡ್ತಾರೆ. ಅದೇನೆಂದರೆ ರಾತ್ರಿ ಇಡೀ ಶಹಾಜಿ ಹಾಗೂ ಸೈನಿಕರು ಬಹಳ ಎಚ್ಚರಿಕೆಯಿಂದ ಅಣೆಕಟ್ಟಿಗೆ ಬಿರುಕುಂಟು ಮಾಡುವ ಕೆಲಸವನ್ನು ಶುರು ಹಚ್ಕೋತಾರೆ. ಇದರಿಂದ ಮೊದಲೇ ತೀವ್ರಗತಿಯಲ್ಲಿ ಹರಿಯುತ್ತಿದ್ದ ಮೆಹರಾನ್ ನದಿ ಅಣೆಕಟ್ಟಿನ ಬಿರುಕಿನಿಂದಾಗಿ ಅಪಾರ ಪ್ರಮಾಣದ ನೀರು ನದಿಯೊಟ್ಟಿಗೆ ಸೇರಿ ಧುಮ್ಮಿಕ್ಕಿ ಹರಿಯೋದಕ್ಕೆ ಶುರುವಾಯಿತು. ಗಾಢವಾಗಿ ನಿದ್ರಿಸುತ್ತಿದ್ದ ಮುಘಲ್ ಹಾಗೂ ಬಿಜಾಪುರದ ಮಹಾಸೇನೆ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಯಿತು. ಅಪಾರ ಪ್ರಮಾಣದ ಆಹಾರ ಸಾಮಗ್ರಿಗಳು, ಬಟ್ಟೆ ಬರೆಗಳು ಹಾಗೂ ಯುದ್ಧೋಪಕರಣಗಳು, ಫಿರಂಗಿಗಳು, ಮದ್ದುಗುಂಡುಗಳು ನೀರಿನಲ್ಲಿ ಕೊಚ್ಚಿ ಹೋಯಿತು. ಇದರೊಟ್ಟಿಗೆ ಆನೆಗಳು, ಕುದುರೆಗಳು, ಒಂಟೆಗಳ ಶವಗಳು ನೀರಿನಲ್ಲಿ ತೇಲುತ್ತಾ ನಿಂತಿರುವುದು ಸಾಮಾನ್ಯವಾಗಿತ್ತು. ನಂತರ ಶಹಾಜಿ ಹಾಗೂ ಸೈನಿಕರು ಮೊಘಲ್ ಸೇನೆಯ ವಿರುದ್ಧ ಯುದ್ಧ ಮಾಡಿ 25ಕ್ಕೂ ಹೆಚ್ಚು ಸರ್ದಾರ್ಗಳನ್ನು ಹಾಗೂ ಸೈನಿಕರನ್ನು ಬಂಧಿಸಿ ಅಹಮದ್ ನಗರಕ್ಕೆ ಕರೆದೊಯ್ಯಲಾಯಿತು. ಬಿಜಾಪುರ ಸಾಮ್ರಾಜ್ಯದ ಮಹಾಸೇನಾಧಿಪತಿಯಾದ ಮುಲ್ಲಾ ಅಹಮದ್ ಇವರನ್ನು ಮಲಿಕ್ ಅಂಬರ್ ಬಹಳ ದಾರುಣವಾಗಿ ಕೊಲೆ ಮಾಡ್ತಾನೆ. ಮುಲ್ಲಾ ಅಹಮದ್ ಮೇಲೆ ಮಲಿಕ್ ಅಂಬರ್ಗೆ ಯಾಕೆ ಇಷ್ಟು ಸಿಟ್ಟು ಅಂತ ಹೇಳಿದರೆ, ಮಲಿಕ್ ಅಂಬರ್ ಬಿಟ್ಟಂತಹ ಗೂಢಚಾರಿಣಿ ಅಂದರೆ ಇಬ್ರಾಹಿಂ ಆದಿಲ್ ಶಾಹಿಯ ಪತ್ನಿ ಇವರ ರಹಸ್ಯವನ್ನು ಇಬ್ರಾಹಿಂ ಆದಿಲ್ ಶಾಹಿಗೆ ಹೇಳಿದ್ದು ಇದೇ ಮುಲ್ಲಾ ಅಹಮದ್. ಹಾಗಾಗಿ ತನ್ನ ಗೂಢಚಾರಿಣಿಗೆ ಸಾವಿಗೆ ಈತನೇ ಕಾರಣ ಎಂದು ತಿಳಿದು ಮಲಿಕ್ ಅಂಬರ್ ಈತನನ್ನು ಕೊಲೆ ಮಾಡ್ತಾನೆ. ಈ ಯುದ್ಧದ ನಂತರ ಶಹಾಜಿಯವರ ಕೀರ್ತಿ, ವರ್ಚಸ್ಸು, ಪರಾಕ್ರಮಗಳೆಲ್ಲವೂ ಪ್ರಪಂಚದ ಮುಂದೆ ಅನಾವರಣವಾಯಿತು. ಶಹಾಜಿ ಯಾರೆಂದು, ಇವರ ಪೌರುಷ ಪರಾಕ್ರಮಗಳೇನೆಂದು ಭಾರತ ದೇಶದ ಎಲ್ಲ ರಾಜಾದಿರಾಜರುಗಳಿಗೆ ತಿಳಿಯಿತು. ಈ ಯುದ್ಧದ ನಂತರ ಶಹಾಜಿಯವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ಇದರೊಟ್ಟಿಗೆ ನಿಜಾಂ ಶಾಹಿ ರಾಜರುಗಳ ಕಣ್ಣಿಗೆ ಹೀರೋ ಥರ ಕಂಗೊಳಿಸ್ತಾರೆ. ನಿಜಾಂ ಶಾಹಿ ರಾಜರುಗಳು ಶಹಾಜಿಯವರಿಗೆ ಸೇನೆಯ ಸಂಪೂರ್ಣ ಸರ್ವಾಧ್ಯಕ್ಷ ಜವಾಬ್ದಾರಿಯನ್ನು ನೀಡಲು ಉತ್ಸುಕರಾಗಿರ್ತಾರೆ. ಒಬ್ಬ ಮನುಷ್ಯ ಬೆಳೆಯುತ್ತಿದ್ದಾನೆ ಎಂದಾದರೆ ಸಾಕಷ್ಟು ಜನ ವಿರೋಧಿಗಳು ಹುಟ್ಟುಕೊಳ್ತಾರೆ. ವಿಪರ್ಯಾಸ ಏನಂದರೆ ಅವರು ಸ್ವಪಕ್ಷದವರೇ ಆಗಿರ್ತಾರೆ. ಇನ್ನೂ ಹೆಚ್ಚಿಗೆ ಹೇಳಬೇಕಾದ್ರೆ ಅವರು ನಮ್ಮವರೇ ಆಗಿರ್ತಾರೆ ಅಂತ ಹೇಳ್ಬೋದಾಗಿದೆ. ಶಹಾಜಿಯವರ ಜೀವನದಲ್ಲಿ ಈ ವಿಚಾರ ಅಕ್ಷರಶಃ ಸತ್ಯವಾಗುತ್ತದೆ. ಶಹಾಜಿಯವರ ಹಂತ ಹಂತದ ಬೆಳವಣಿಗೆಯನ್ನು ನೋಡಿ ಬಹಳನೇ ಅಸೂಹೆಪಟ್ಟ ಮಲಿಕ್ ಅಂಬರ್ ಒಂದು ಸೂಕ್ಷ್ಮವಾದ ಉಪಾಯ ಮಾಡಿ ಸೇನೆಯ ಸಂಪೂರ್ಣ ಸರ್ವಾಧ್ಯಕ್ಷ ಅತ್ಯುನ್ನತವಾದ ಹುದ್ದೆಯನ್ನು ಶಹಾಜಿ ಚಿಕ್ಕಪ್ಪನ ಮಕ್ಕಳಿಗೆ ಕೊಡಿಸಿ ಅಣ್ಣ ತಮ್ಮಂದಿರಲ್ಲಿ ವಿಷ ಬೀಜ ಹಾಕುತ್ತಾನೆ. ಬಹಳ ಬುದ್ಧಿವಂತನಾದ ಶಹಾಜಿ ಮಲಿಕ್ ಅಂಬರ್ ವರ್ತನೆಯಿಂದ ಬೇಸರಗೊಂಡು ಹಂತ ಹಂತವಾಗಿ ನಿಜಾಂ ಶಾಹಿ ಸುಲ್ತಾನರುಗಳಿಗೆ ದೂರವಾಗುತ್ತಾ ಬರ್ತಾನೆ. ಈ ವಿಷಯವನ್ನು ತಿಳಿದ ಬಿಜಾಪುರ ಇಬ್ರಾಹಿಂ ಆದಿಲ್ ಶಾಹಿ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗುತ್ತದೆ. ಏಕೆಂದರೆ ಶಹಾಜಿ ಒಬ್ಬರೇ 1000 ಸೈನಿಕರಿಗೆ ಸಮ ಎನ್ನುವ ಅರಿವು ಅವರಿಗಿರುತ್ತದೆ. ಕೂಡಲೇ ಶಹಾಜಿಯವರಿಗೆ ವರ್ತಮಾನವನ್ನು ಕಳುಹಿಸಿ ಇಬ್ರಾಹಿಂ ಆದಿಲ್ ಶಾಹಿಗಳು ಶಹಾಜಿಯವರನ್ನು ಅತ್ಯುನ್ನತ ಗೌರವದೊಂದಿಗೆ ಸತ್ಕರಿಸಿ ತಮ್ಮ ಸೇನೆಗೆ ಬರಮಾಡಿಕೊಳ್ತಾರೆ. ಅಲ್ಲಿಯೂ ಕೂಡ ಶಹಾಜಿಯವರ ಧೈರ್ಯ, ಸಾಹಸ, ಪರಾಕ್ರಮಗಳು ಮುಂದುವರಿಯುತ್ತಾ ಸಾಗಿದವು. 1626ರಲ್ಲಿ ಮಲಿಕ್ ಅಂಬರ್ ತನ್ನ 80ನೇ ವಯಸ್ಸಿನಲ್ಲಿ ಮರಣ ಹೊಂದುತ್ತಾನೆ. ನಂತರ ಸೇನೆಯ ಸಂಪೂರ್ಣ ಜವಾಬ್ದಾರಿಯು ಮಲಿಕ್ ಅಂಬರ್ ಇವರ ಪುತ್ರನಾದ ಫತೇ ಖಾನ್ ಕೈಯಲ್ಲಿ ಸೇರುತ್ತದೆ. ಮತ್ತೊಂದೆಡೆ 1627ರಲ್ಲಿ ಬಿಜಾಪುರ ಸುಲ್ತಾನ್ ಇಬ್ರಾಹಿಂ ಆದಿಲ್ ಶಾಹಿಯು ಕೂಡ ನಿಧನರಾಗುತ್ತಾರೆ. ನಂತರ ಬಿಜಾಪುರ ರಾಜನಾಗಿ ಇವರ ಮಗ ಆದಿಲ್ ಶಾ ಅಹಮದ್ರು ಅಧಿಕಾರ ಸ್ವೀಕಾರ ಮಾಡಿಕೊಳ್ತಾರೆ. ಆಶ್ಚರ್ಯಕರ ರೀತಿಯಲ್ಲಿ ದೆಹಲಿಯಲ್ಲಿ ಸುಲ್ತಾನ್ ರಾಜ ಜಹಾಂಗೀರ್ ಇವರು ಕೂಡ ಮರಣ ಹೊಂದುವುದರೊಂದಿಗೆ ಇವರ ಮಗ ಶಹಜಹಾನ್ ಅಧಿಕಾರಕ್ಕೆ ಬಂದಿರುತ್ತಾರೆ. ಒಂದೇ ವರ್ಷದ ಕಾಲಾವಧಿಯಲ್ಲಿ ಮುಘಲ್ ಸಾಮ್ರಾಜ್ಯ, ಬಿಜಾಪುರ ಸುಲ್ತಾನ್, ಅಹಮದ್ ನಗರ ನಿಜಾಂ ಶಾಹಿಗಳು ಈ 3 ರಾಜ್ಯಗಳಲ್ಲಿ ಕೂಡ ಆಡಳಿತಾತ್ಮಕವಾಗಿ ಬದಲಾವಣೆಯಾಗಿರುತ್ತದೆ. ಇಬ್ರಾಹಿಂ ಆದಿಲ್ ಶಾ ಮರಣದ ನಂತರ ಅಧಿಕಾರ ವಹಿಸಿಕೊಂಡ ಆದಿಲ್ ಶಾ ಅಹಮದ್ ಈತನಿಗೆ ಬಹಳಷ್ಟು ಧರ್ಮದ ಹುಚ್ಚು ಇರುತ್ತದೆ. ಹಿಂದೂಗಳನ್ನು ಬಹಳಷ್ಟು ಕೀಳಾಗಿ ಕಾಣ್ತಿರ್ತಾನೆ. ನಮ್ಮ ಕಡೆಗೆ ಒಂದು ಗಾದೆ ಮಾತಿದೆ, ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ. ಇಲ್ಲಿ ಅಕ್ಷರಶಃ ಅದು ಸತ್ಯವಾಗಿತ್ತು. ಸಾಮ್ರಾಜ್ಯವನ್ನೇ ಕಾಪಾಡಬೇಕಾಗಿರುವ ದೊರೆ ಇಲ್ಲಿ ಅನಾಚಾರಕ್ಕೆ ನಿಂತ್ಕೊಂಡಿದ್ದ. ಬಿಜಾಪುರ ಸುಲ್ತಾನರಲ್ಲಿ ಇರ್ತಕ್ಕಂಥ ಸೇನಾಧಿಪತಿಗಳಾದ ಅಫ್ಜಲ್ ಖಾನ್, ಮುಸ್ತಫಾ ಖಾನ್ ಸೇನಾಧಿಪತಿಗಳು
ಹುಚ್ಚರಂತೆ ರೊಚ್ಚಿಗೆದ್ದು ಅನೇಕ ಹಿಂದೂ ದೇವಾಲಯಗಳನ್ನು ಹಾಳು ಮಾಡ್ತಾರೆ. ಸ್ತ್ರೀಯರ ಮೇಲೆ ಅತ್ಯಾಚಾರ, ಹಿಂದೂಗಳ ಮೇಲೆ ಸತತ ದಬ್ಬಾಳಿಕೆ, ಇದನ್ನೆಲ್ಲ ಸಹಿಸಿಕೊಳ್ಳುತ್ತಾ ಗಮನಿಸುತ್ತಿರುತ್ತಾರೆ ಶಹಾಜಿ ಅವರು. ಒಂದು ದಿನ ಆದಿಲ್ ಶಾ ಮಹಮ್ಮದ್ ಇವರು ಶಹಾಜಿಯವರಿಗೆ ತೀರಾ ಅವಮಾನವಾಗುವ ರೀತಿಯಲ್ಲಿ ನಡ್ಕೊಳ್ತಾರೆ. ಅಲ್ಲಿಗೆ ಶಹಾಜಿ ತನ್ನ ಗೌರವ ಇಬ್ರಾಹಿಂ ಆದಿಲ್ ಶಾ ಇವರೊಂದಿಗೆ ಮಣ್ಣಲ್ಲಿ ಮಣ್ಣಾಗಿದೆ ಎಂದು ತಿಳ್ಕೊಳ್ತಾನೆ. ಹೇಗಿದ್ದರೂ ನಿಜಾಂ ಶಾಹಿಗಳಲ್ಲಿ ತಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ದ ಮಲಿಕ್ ಅಂಬರ್ ಇನ್ನಿಲ್ಲ. ಅದರಂತೆ ಬಿಜಾಪುರ ಆದಿಲ್ ಶಾಹಿ ಸಾಮ್ರಾಜ್ಯವನ್ನು ಬಿಟ್ಟ ಶಹಾಜಿಯವರು ಮತ್ತೆ ಅಹಮದ್ನಗರ ನಿಜಾಂ ಶಾಹಿಗಳೊಂದಿಗೆ ಸೇರ್ಕೊಳ್ತಾರೆ. ನೂತನವಾಗಿ ನಿಜಾಂ ಶಾಹಿ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸಿಕೊಂಡಿದ್ದ ಬುರನ್ ಖಾನ್ ನಿಜಾಂ ಶಾಹಿ ಸಾಮ್ರಾಜ್ಯದಲ್ಲಿ ಸಂರಕ್ಷಕರಾಗಿ ಕೆಲಸ ಮಾಡುತ್ತಿದ್ದ ಫತೇ ಖಾನ್ ಈತನನ್ನು ಬಂಧಿಸಿ ಜೈಲಿಗಟ್ತಾರೆ. ಈ ಸ್ಥಳದಲ್ಲಿ ಹಮೀದ್ ಖಾನ್ ಎನ್ನುವವರನ್ನು ನೇಮಕ ಮಾಡ್ತಾನೆ ಬುರನ್ ಖಾನ್. ಈ ಬುರನ್ ಖಾನ್ಗೆ ರಾಜ್ಯ ಆಡಳಿತದ ಬಗ್ಗೆ ಸರಿಯಾದ ಮಾಹಿತಿಯೇ ಇರುವುದಿಲ್ಲ. ಹಾಗಾಗಿ ಹಮೀದ್ ಖಾನ್ ಈತನ ಬಣ್ಣದ ಮಾತುಗಳಿಗೆ ಮರುಳಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಾನೆ. ಹಮೀದ್ ಖಾನ್ ಅಧಿಕಾರ ವಹಿಸಿಕೊಂಡ ನಂತರ ಫತೇ ಖಾನ್ ಈತನ ಎಲ್ಲ ಅನುಚರರನ್ನು ಬದಲಾವಣೆ ಮಾಡುತ್ತಾ ಬರುತ್ತಾನೆ. ಇದರಿಂದ ಬೇಸತ್ತ ಅನೇಕ ಸರ್ದಾರರು ನಿಜಾಂ ಶಾಹಿ ಸುಲ್ತಾನರ ಸಾಮ್ರಾಜ್ಯವನ್ನು ಬಿಟ್ಟು ಮೊಘಲ್ ಸೇನೆಯೊಂದಿಗೆ ಸೇರಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರಂತೆ ಶಹಾಜಿಯವರ ಮಾವನವರಾದ ಲಖೋಜಿ ಜಾಧವ್ ಇವರು ಕೂಡ ಈ ಎಲ್ಲ ರಗಳೆ ನಮಗೇಕೆ ಅಂತ ತಿಳಿದು ನಿಜಾಂ ಶಾಹಿ ಸಾಮ್ರಾಜ್ಯವನ್ನು ಬಿಟ್ಟು ಇವರು ಕೂಡ ಮೊಘಲ್ ಸಾಮ್ರಾಜ್ಯ ಸೇರೋದಕ್ಕೆ ತನ್ನ ಸಹಚರರೊಂದಿಗೆ ಚರ್ಚೆ ನಡೆಸ್ತಾನೆ ಇರ್ತಾರೆ. ಈ ಎಲ್ಲ ವಿಚಾರಗಳನ್ನು ಗೂಢಚಾರರೊಂದಿಗೆ ತಿಳಿದುಕೊಂಡ ಹಮೀದ್ ಖಾನ್ ಹಾಗೂ ಬುರಾನ್ ಖಾನ್ ಇವರು ಲಖೋಜಿ ಜಾಧವ್ ಇವರನ್ನು ಮಾತುಕತೆಗಾಗಿ ತಮ್ಮ ಕೋಟೆಗೆ ಬರೋ ಕೇಳ್ತಾರೆ. ಅದರಂತೆ ಲಖೋಜಿ ಜಾಧವ್ ಇವರು ತನ್ನ 3 ಜನ ಸುಪುತ್ರರೊಂದಿಗೆ ನಿಜಾಂ ಶಾಹಿ ಕೋಟೆ ಕಡೆಗೆ ಬರ್ತಾರೆ. ನಿರಾಯುಧರಾದ ಲಖೋಜಿ ಜಾಧವ್ ಮತ್ತು ಇವರ ಮಕ್ಕಳ ಮೇಲೆ ಹಮೀದ್ ಖಾನ್ ಹಾಗೂ ಬುರಾನ್ ಖಾನ್ ಸೇನೆ ದಾಳಿ ಮಾಡಿ ಇವರ ಶಿರಚ್ಛೇದನ ಮಾಡುವ ಮುಖಾಂತರ ವಿಕೃತ ಆನಂದವನ್ನು ಅನುಭವಿಸ್ತಾರೆ. ಈ ವಿಷಯವನ್ನು ತಿಳಿದ ಶಹಾಜಿ ಅವರು ಶಾಕ್ಗೆ ಒಳಗಾಗ್ತಾರೆ. ಲಖೋಜಿ ಜಾಧವ್ ಇನ್ನಿಲ್ಲ ಎನ್ನುವುದಕ್ಕಿಂತ ಹೆಚ್ಚಾಗಿ ತನ್ನ ಸ್ವಂತ ಸೈನ್ಯದ ಮನುಷ್ಯರೇ ಲಖೋಜಿ ಜಾಧವ್ ಇವರನ್ನು ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದ ನೋವು ಶಹಾಜಿ ಅವರಿಗೆ ಸ್ವರಾಜ್ಯ ಕಲ್ಪನೆಗೆ ನಾಂದಿ ಹಾಕುತ್ತದೆ. ಜೀಜಾಬಾಯಿಯವರು ಆಗಿನ್ನೂ 6 ತಿಂಗಳ ಗರ್ಭಿಣಿ. ತನ್ನ ತಂದೆ ಹಾಗೂ ಸಹೋದರರು ಇನ್ನಿಲ್ಲ ಎಂದು ತಿಳಿದ ಜೀಜಾಬಾಯಿಯವರ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗುತ್ತದೆ. ಮೊದಲಿನಿಂದಲೂ ಜೀಜಾಬಾಯಿಯವರಿಗೆ ಸ್ವಾಭಿಮಾನ ಹೆಚ್ಚು. ಇದನ್ನೆಲ್ಲ ನೋಡಿಯೂ ನೀವು ನಿಜಾಮರಿಗೆ ನಮಸ್ಕಾರ ಹಾಕುತ್ತಾ ಕೂಲಿ ಕೆಲಸದ ತರಹ ಇಲ್ಲೇ ಇರುತ್ತೀರೋ, ಇಲ್ಲ ಕತ್ತಿ ಕೈಯಲ್ಲಿಡಿದು ಸ್ವರಾಜ್ಯಕ್ಕಾಗಿ ಹೋರಾಡುತ್ತೀರೋ? ನಿಮ್ಮಿಂದ ಆಗುವುದಿಲ್ಲ ಎಂದಾದರೆ ನನಗೆ ಹೇಳಿ, ನಾನೇ ಸ್ವರಾಜ್ಯಕ್ಕಾಗಿ ಕತ್ತಿ ಹಿಡಿದು ಹೋರಾಡುತ್ತೇನೆಂದು ಉಗ್ರವಾದ ರೂಪವನ್ನು ತಾಳುತ್ತಾರೆ ಜೀಜಾಬಾಯಿಯವರು. ಈ ಘಟನೆ ಜೀಜಾಬಾಯಿಯವರಿಗೆ ಸ್ವರಾಜ್ಯ ಕಲ್ಪನೆಗೆ ನಾಂದಿ ಹಾಕಿದ ಪ್ರಮುಖ ಕಾರಣವಾಗಿತ್ತು. ಈ ಘಟನೆಯ ಬಳಿಕ ಶಹಾಜಿ ಮರುಕ್ಷಣವೇ ನಿಜಾಂ ಶಾಹಿಯವರನ್ನು ಬಿಟ್ಟು ತನ್ನ ಅನುಚರರೊಂದಿಗೆ ತನ್ನ ಮೂಲ ಸ್ಥಳವಾದ ಪುಣೆಗೆ ಬರ್ತಾರೆ. ಸ್ವರಾಜ್ಯ ಎಂದರೆ ನಮ್ಮ ರಾಜ್ಯ, ನಮ್ಮ ಪರಿಪಾಲನೆ ಎನ್ನುತ್ತಾ ಚಿಕ್ಕದಾದ ಸೈನ್ಯವನ್ನು ಸಂಘಟಿಸಿಕೊಂಡು ಸ್ವರಾಜ್ಯಕ್ಕಾಗಿ ಎಲ್ಲ ತರಹದ ಸಿದ್ಧತೆಗಳಲ್ಲಿ ಮಗ್ನನಾಗಿರುವಾಗ ಶಹಾಜಿಯವರಿಗೆ ಬಹುದೊಡ್ಡ ಶುಭವಾರ್ತೆಯೊಂದು ಮುಟ್ಟುತ್ತದೆ. ಅದು ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ 1630 ಫೆಬ್ರವರಿ 19 ಭಾರತ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನವದು. ಹರಿವೀರ ಭಯಂಕರ ಅಪರಿಮಿತವಾದ ಪರಾಕ್ರಮಿ ಛತ್ರಪತಿ ಶಿವಾಜಿ ಮಹಾರಾಜ್ ಜನ್ಮಿಸಿದ ದಿನವದು. ಪುಣೆ ಜಿಲ್ಲೆಯಲ್ಲಿನ ಜುನ್ನಾರ್ ಪಟ್ಟಣದ ಹತ್ತಿರ ಶಿವನೇರಿ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜನನವಾಗುತ್ತದೆ. ಈ ವಿಷಯವನ್ನು ತಿಳಿದ ಶಹಾಜಿಯವರು ಪುತ್ರೋತ್ಸಾಹದಿಂದ ಪುಣೆಯಿಂದ ಶಿವನೇರಿ ಕೋಟೆಗೆ ಮಗನನ್ನು ನೋಡಲು ಬರ್ತಾರೆ. ಅಂದಹಾಗೆ ಶಹಾಜಿ ಹಾಗೂ ಜೀಜಾಬಾಯಿಯವರಿಗೆ ಶಿವಾಜಿಯವರು 2ನೇ ಮಗನಾಗಿರ್ತಾರೆ. ಮೊದಲನೆಯ ಮಗನ ಹೆಸರು ಸಾಂಬಾಜಿ. ಶಹಾಜಿಯವರು ತನ್ನ ಮಗನನ್ನು ನೋಡಲು ಶಿವನೇರಿ ಕೋಟೆಗೆ ಬರುತ್ತಿದ್ದಂತೆಯೇ ಬಿಜಾಪುರ ಸುಲ್ತಾನ್ ಮಹಮ್ಮದ್ ಆದಿಲ್ ಶಾಹಿ ಇವರು ತನ್ನ ಹಿಂದೂ ಸರ್ದಾರ್ ಆದ ಮುರಾರ್ ಜಗದೇವ್ ಇವರನ್ನು ಪುಣೆ ಮೇಲೆ ದಾಳಿ ಮಾಡಲು ಕಳುಹಿಸುತ್ತಾನೆ. ಮುರಾರ್ ಜಗದೇವ್ ಈತನು ಪುಣೆಯನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಕ್ಷಣ ಮಾತ್ರದಲ್ಲಿ ಪುಣೆ ನಗರವನ್ನು ನರಕದಂತೆ ಸೃಷ್ಟಿ ಮಾಡಿಬಿಡುತ್ತಾನೆ. ಹಚ್ಚ ಹಸಿರಾಗಿ ಬೆಳೆದಿದ್ದ ಫಲವತ್ತಾದ ಬೆಳೆಗಳನ್ನು ಹಸುಗಳು ಮತ್ತು ಕುದುರೆಗಳನ್ನು ಬಿಟ್ಟು ಹಾಳು ಮಾಡುತ್ತಾನೆ. ಇದನ್ನು ವಿರೋಧಿಸಿದ ಶಹಾಜಿ ಬೆಂಬಲಿಗರನ್ನು ಕ್ರೂರವಾಗಿ ಕೊಂದು ಹಾಕುತ್ತಾನೆ. ಪುಣೆ ನಗರಕ್ಕೆ ಪ್ರವೇಶ ಮಾಡುವ ಪ್ರವೇಶ ದ್ವಾರಕ್ಕೆ ಚಪ್ಪಲಿ ಹಾರವನ್ನು ಹಾಕಿಸಿ ವಿಕೃತಿ ಮೆರೀತಾನೆ ಈ ಮುರಾರ್ ಜಗದೇವ್. ಈ ಥರ ಮಾಡುವುದರಿಂದ ಊರಿಗೆ ಅನಿಷ್ಟ ಇರುತ್ತದೆ ಅಂತ ಪೂರ್ವಿಕರಲ್ಲಿ ನಂಬಿಕೆ ಇರ್ತದೆ. ಈ ವಿಷಯವನ್ನು ತಿಳಿದ ಶಹಾಜಿಯು ಕ್ಷಣ ಮಾತ್ರದಲ್ಲಿ ಪುಣೆಗೆ ವಾಪಸ್ಸಾಗುತ್ತಾನೆ. ಆದರೆ ಕಾಲವೆಲ್ಲ ಮಿಂಚಿ ಹೋಗಿರುತ್ತದೆ. ಮುರಾರ್ ಜಗದೇವ್ ಈತ ಪುಣೆಯಲ್ಲಿ ಎಲ್ಲ ಅನಾಹುತವನ್ನು ಸೃಷ್ಟಿ ಮಾಡಿ
ಮಾಡಿ ಬಿಜಾಪುರಕ್ಕೆ ವಾಪಸ್ಸಾಗಿರುತ್ತಾನೆ. ಇದರಿಂದಾಗಿ ಶಹಾಜಿ ಹಾಗೂ ಜೀಜಾಬಾಯಿಯವರ ಸ್ವರಾಜ್ಯ ಕಲ್ಪನೆಯ ಕನಸಿಗೆ ಪ್ರಾರಂಭದಲ್ಲೇ ಪೂರ್ಣ ವಿರಾಮ ಬೀಳುತ್ತದೆ. ಇನ್ನು ಜೀಜಾಬಾಯಿಯವರು ಈ ಸ್ವರಾಜ್ಯ ಕಲ್ಪನೆಯನ್ನು ಹೇಗೆ ಮುಂದುವರಿಸ್ತಾರೆ, ಶಹಾಜಿಯವರು ಇದಕ್ಕೆ ಹೇಗೆ ಸಹಕಾರ ಮಾಡ್ತಾರೆ, ಈ ಸ್ವರಾಜ್ಯ ಕಲ್ಪನೆಯಲ್ಲಿ ಶಿವಾಜಿ ಮಹಾರಾಜರ ಮಹತ್ವ ಎಂತಹದ್ದು, ಶಿವಾಜಿ ಮಹಾರಾಜರಿಗೆ ಇನ್ನು ಯಾರು ಸಹಾಯ ಮಾಡಿರುತ್ತಾರೆ ಎನ್ನುವುದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಸಂಚಿಕೆಯು ತಮಗೆ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು